ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ಡೇ 28, ಆಲ್ಮೋಸ್ಟ್ 4 ವೀಕ್ ಆಗಿದೆ ನನ್ನ ಸರ್ಜರಿ ಆಗಿ. ಸೊ ವರ್ಕೌಟ್ ಏನೇನು ಮಾಡಬೇಕು ಫೋರ್ತ್ ವೀಕ್ ಆಮೇಲೆ ನಾನು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದು ಸೈಕ್ಲಿಂಗು. ಸೊ ಇದು ನೀವು 10 to 15 minutes ಮಾಡಿ. ನಂದು ನೀ ಫ್ಲೆಕ್ಷನ್ ತುಂಬಾ ಚೆನ್ನಾಗಿದೆ, ಅದರಿಂದ ನಾನು ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ. ಆಸ್ ಪರ್ ಯುವರ್ ಫಿಸಿಯೋ ಏನ್ ಹೇಳ್ತಾರೆ ಅದೇ ತರನೇ ನಿಮ್ ವರ್ಕೌಟ್ ಪ್ಲಾನ್ಸ್ ನೀವು ಮಾಡ್ಕೋಬೇಕು. ಸೊ ನನ್ನ ಸೆಕೆಂಡ್ ವರ್ಕೌಟ್ ಬಂದ್ಬಿಟ್ಟು ಇವತ್ತು ಬಾಕ್ಸ್ ಸ್ಕ್ವಾಟ್ಸ್. ಇದು ಲಾಸ್ಟ್ ವೀಕಲ್ಲಿ ಮಾಡಿದ್ದೆ, ಬಟ್ ಈ ವೀಕಲ್ಲಿ ಏನಂದ್ರೆ ಸ್ವಲ್ಪ ವೇಟ್ ಜಾಸ್ತಿ ಮಾಡಿದ್ದೀನಿ ಪ್ಲೇಟ್ ಅಲ್ಲಿ, ಹಾಗೆ ನಾನು ಈ ಹತ್ರ ಬ್ಯಾಂಡ್ ಹಾಕೊಂಡಿದ್ದೀನಿ. ಸೊ ಇದೇ ಪ್ರೋಗ್ರೆಷನ್. ಸೊ ಇದು 5th ವೀಕಲ್ಲಿ ನಮ್ದು ಈ ತರ ಪ್ರೋಗ್ರೆಷನ್. ಸೊ ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಕಾಫ್ ರೈಸು. ಸೊ ನಾವು ಲಾಸ್ಟ್ ಅಲ್ಲೆಲ್ಲ ಸೀಟೆಡ್ ಕಾಫ್ ರೈಸ್ ಮಾಡ್ತಾ ಇದ್ವಿ, ಸೊ ಇವಾಗ ಸ್ಟ್ಯಾಂಡಿಂಗ್ ಕಾಫ್ ರೈಸು. ನಿಮ್ಮ ಜಿಮ್ ಅಲ್ಲಿ ಏನಾದ್ರು ಈ ತರ ಸೀಟೆಡ್ ಕಾಫ್ ರೈಸ್ ಮಿಷಿನ್ ಇದ್ರೆ ಸೊ ಇದರಲ್ಲೂ ಟ್ರೈನ್ ಮಾಡಿ, ತುಂಬಾ ಎಫೆಕ್ಟಿವ್ ವರ್ಕೌಟ್ ಬೀಳುತ್ತೆ. ಆಮೇಲೆ ನಿಮ್ ಕಾಫುನು ಅಷ್ಟೇ, ನಿಮ್ ವಾಕಿಂಗ್ ಮಾಡೋದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಅದರಿಂದ. ನೆಕ್ಸ್ಟ್ ಬಂದ್ಬಿಟ್ಟು ಹಿಪ್ ಥ್ರಸ್ಟ್. ಇದು ಹೊಸ ವರ್ಕೌಟ್. ಹೆಂಗಂದ್ರೆ ನೀವು ಬಾಕ್ಸ್ ಮೇಲೆ ಲೈ ಡೌನ್ ಆಗಿ ನಿಮ್ ಹಿಪ್ ಮಾತ್ರ ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಮಾಡಿದಾಗ ನಿಮ್ ಹಿಪ್ಗೆ ಒಳ್ಳೆ ವರ್ಕ್ ಬೀಳುತ್ತಾ ಇದು. ನೆಕ್ಸ್ಟ್ ಒಂದು ವರ್ಕೌಟ್ ಬಂದು ಲೆಗ್ ಎಕ್ಸ್ಟೆನ್ಷನ್. ಸೊ ಈ ಲೆಗ್ ಎಕ್ಸ್ಟೆನ್ಷನ್ ಅಲ್ಲಿ ಲಾಸ್ಟ್ ವೀಕ್ ನಾನು 3 kg ಆಡ್ ಮಾಡಿದ್ದೆ. ಸೊ ಈ ವೀಕ್ 4 kg ಆಡ್ ಮಾಡಿದ್ದೀನಿ. ಸೊ ನೋಡಿ ಪ್ರೋಗ್ರೆಸ್ ಹೆಂಗಾಗಿದೆ ಅಂತ, ಯಾಕಂದ್ರೆ ನಿಮಗೆ ಕಾಣಿಸ್ತಿದೆಯಲ್ಲ ಅಲ್ಲಿ ಮಸಲ್ಸ್ ಎಲ್ಲ ಕಾಂಟ್ರಾಕ್ಟ್ ಮಾಡಿದಾಗ. ಸೊ ಇದು ಒಳ್ಳೆ ರಿಕವರಿ ಆಗಿದೆ ಈ ಎಕ್ಸಸೈಸ್ ನನಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಮ್ಸ್ಟ್ರಿಂಗ್ ಕಲ್ಸು. ಸೊ ಇದು ಅಷ್ಟೇನೆ, ನಾನು ಬ್ಯಾಂಡ್ ನ ಸ್ವಲ್ಪ ರೆಸಿಸ್ಟೆನ್ಸ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ವೀಕ್ ಬೈ ವೀಕ್ ಪ್ರೋಗ್ರೆಸ್ ಮಾಡ್ತಾ ಇರಬೇಕು ವರ್ಕೌಟ್ ಅಲ್ಲಿ. ಅದೇ ತರ ಇದು ಬ್ಯಾಂಡ್ ಜಾಸ್ತಿ ಮಾಡ್ತಾ ಇದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಡೆಡ್ ಕ್ಲಾಂಪ್ಸ್. ಸೊ ಇದು ಅಷ್ಟೇನೆ, ರೆಸಿಸ್ಟೆನ್ಸ್ ಬ್ಯಾಂಡ್ ಇದೆಯಲ್ಲ ಅದು ಸ್ವಲ್ಪ ನಾನು ಜಾಸ್ತಿ ರೆಸಿಸ್ಟೆನ್ಸ್ ಇರೋದು ಹಾಕೊಂಡಿದ್ದೀನಿ. ಮೊದಲೆಲ್ಲ ಸ್ವಲ್ಪ ಲೈಟ್ ಇತ್ತು, ಸೊ ಈಗ ಬಂದಿದ್ದು ಸ್ವಲ್ಪ ಹೆವಿ ವೇಟ್ ಇದೆ. ಸೊ ಒಳ್ಳೆ ವರ್ಕ್ ಬೀಳುತ್ತೆ ಹೆವಿ ವೇಟ್ ಇಂದ ಮಾಡ್ಬೇಕಾರೆ. ನೆಕ್ಸ್ಟ್ ವರ್ಕೌಟ್ ಬಂದು ಹ್ಯಾಮ್ಸ್ಟ್ರಿಂಗ್ ಬ್ರಿಡ್ಜಸ್. ಸೊ ಇದು ನಾನು ಸಿಂಗಲ್ ಲೆಗ್ ಅಲ್ಲಿ ಮಾಡ್ತಾ ಇದೀನಿ ಅಂತ ನೀವು ಟ್ರೈ ಮಾಡಕ್ ಹೋಗ್ಬೇಡಿ, ನೀವು ಆದಷ್ಟು ಡಬಲ್ ಲೆಗ್ ಅಲ್ಲೇ ಮಾಡಿ. ನಂಗೆ ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿ ಬಿಲ್ಡ್ ಆಗಿರೋದ್ರಿಂದ ನಾನು ಸಿಂಗಲ್ ಲೆಗ್ ಅಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಡಬಲ್ ಲೆಗ್ಗೆ ಮಸ್ಟ್ ಅಂಡ್ ಶುಡ್ ನೀವು ಟ್ರೈ ಮಾಡಬೇಕು, ಯಾಕಂದ್ರೆ ನೀವು ನನ್ನಷ್ಟು ಬೇಗ ರಿಕವರಿ ಆಗಕ್ ಚಾನ್ಸ್ ಇರಲ್ಲ ಅನ್ಕೊಂತೀನಿ, ಅದರಿಂದ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಡಬಲ್ ಲೆಗ್ ಅಲ್ಲೇ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವರ್ಕೌಟ್. ಸೊ ಇದೇ ತರ ಇನ್ನ ಒಳ್ಳೆ ವಿಡಿಯೋಗಳು ಹಾಕ್ತಾ ಇರ್ತೀನಿ, ನೀವು ನೋಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸ್ಟೇ ಫಿಟ್, ಸ್ಟೇ ಸ್ಟ್ರಾಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.